ಶಾಸಕ ಪ್ರಿಯಾಕೃಷ್ಣಗೆ ಕೈ ತಪ್ಪಿದ ಸಚಿವ ಸ್ಥಾನ ನಾಗರಬಾವಿಯಲ್ಲಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಶಾಸಕ ಪ್ರಿಯಾಕೃಷ್ಣಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದ್ರೆ ಕೃಷ್ಣಪ್ಪ ಅವ್ರಿಗೋ ಅಥವಾ ಪ್ರಿಯಾಕೃಷ್ಣ ಅವರೇ, ಆದ್ರೆ ಇಬ್ಬರಿಗೂ ಸಿಕ್ಕಿಲ್ಲ. ಹೀಗಾಗಿ ನಾಗರಬಾವಿಯಲ್ಲಿ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹದ್ದು ನಾಗರಬಾವಿಯಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಬ್ಬರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು, ತಂದೆ ಮತ್ತು ಮಗನದ್ದು. ಇಬ್ಬರಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನ ಪಕ್ಕಾ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಅದರಲ್ಲೂ ಲೇಔಟ್ ಕೃಷ್ಣಪ್ಪ ಅವರ ಹೆಸರಂತೂ ಭಾರೀ ಮುಂಚೂಣಿಯಲ್ಲಿತ್ತು. ಆದ್ರೆ ಈ ಸಾರಿ ಆ ಕ್ಯಾಬಿನೆಟ್ನಲ್ಲಿ ತಂದೆಗೂ ಸ್ಥಾನ ಇಲ್ಲ, ಮಗನಿಗೂ ಸ್ಥಾನ ಇಲ್ಲ ಅನ್ನುವಂತ ವಿಚಾರ ಅವರ ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಆಕ್ರೋಶದ ಕಟ್ಟೆ ಒಡೆದಿದೆ. ನಾಗರಬಾವಿ ಸರ್ಕಲ್ ಅಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಅಸಮಾಧಾನ ಭುಗಿಲೆದ್ದಿದೆ. ಅಸಮಾಧಾನ ಯಾವ ಮಟ್ಟಿಗೆ ಅಂತಂದ್ರೆ, ಮೈಸೂರಿನಲ್ಲಿ ವಿಷ ಕುಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಾಗರಬಾವಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಅಸಮಾಧಾನವನ್ನ ನಾವು ನೋಡ್ತಾ ಇದ್ದೀವಿ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಅಸಮಾಧಾನವು ಸ್ಫೋಟ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಮೊದಲನೇದಾಗಿ ಈಗ ಇರುವಂತ ಒಂದು ವಿಜುವಲ್ ನಾವು ನೋಡ್ತಾ ಇದ್ದೇವೆ. ನಾಗರಬಾವಿ ವೃತ್ತದಲ್ಲಿ ಲೇಔಟ್ ಕೃಷ್ಣಪ್ಪ ಅಥವಾ ಎಂ ಕೃಷ್ಣಪ್ಪ ಹಾಗೂ ಅವರ ಪುತ್ರ ಪ್ರಿಯಕೃಷ್ಣ ಇಬ್ಬರು ಶಾಸಕರಾಗಿದ್ದಾರೆ. ಇವರಿಗೆ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಒಂದು ಕಡೆಗೆ ಪ್ರತಿಭಟನೆ ಆರಂಭ ಆಗಿರುವಂತದ್ದು ನಾಗರಬಾವಿಯಲ್ಲಿ. ಮತ್ತೊಂದು ಕಡೆಗೆ ಮೈಸೂರಿನಲ್ಲೂ ಕೂಡ ಗಮನಿಸಿದ್ದೇವೆ, ತನ್ವೀರ್ ಸೇಠ್ ಅವರ ಅಭಿಮಾನಿ ವಿಷವನ್ನು ಕುಡಿದು ಆತ್ಮಹತ್ಯೆಗೆ ಯತ್ನ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಮಂಕಳ್ ವೈದ್ಯರವರ ಹೆಸರನ್ನ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿ ಅದನ್ನ ವಾಪಸ್ ಪಡೆದು ಈಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ದಾರಿ ಮಾಡಿಕೊಡ್ತಿರೋದ್ರಿಂದ ಅದು ಕೂಡ ಅಸಮಾಧಾನ ಆರಂಭ ಆಗಿರುವಂತದ್ದು. ಒಂದಿಷ್ಟು ಹಿರಿಯರಿಗೆ ಅವಕಾಶ ಸಿಗುತ್ತೆ ಅಂತ ಏನು ಇಲ್ಲಿವರೆಗೂ ಬಯಕೆ ಇತ್ತು, ಆ ಅವಕಾಶ ಸಿಗದೇ ಇರೋದಕ್ಕೆ ಎಲ್ಲರೂ ಕೂಡ ಈಗ ಹೈಕಮಾಂಡ್ ವಿರುದ್ಧ ನಾವು ಮಾತೇ ಆಡಿಲ್ಲ, ಆದ್ರೂ ಕೂಡ ಅವಕಾಶ ಸಿಕ್ಕಿಲ್ಲ. ಇನ್ನು ಮಾತನಾಡಿದ್ರೆ ಮುಂದೆ ಕೂಡ ಅವಕಾಶ ಸಿಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಕೆಲವರು ಮೌನವಾಗಿ